ನಮಸ್ತೆ. ಇವತ್ತು ಎಚ್ಚಕನಕಟ್ಟೆಗೆ ಹೊಂದಿಕೊಂಡಿರುವಂಥ ಶ್ರೀ ಸಾಯಿ ಗುರುಕುಲ CBSE ವಿದ್ಯಾಸಂಸ್ಥೆಯವರು ಸರಸ್ವತಿ ಪೂಜೆಯನ್ನು ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಕೊಡಿಸುವಂಥ ಕೆಲಸ ಆ ಸಂಸ್ಥೆಯವರು ಮಾಡಿದರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಆ ವಿದ್ಯಾರ್ಥಿಗಳು ತಾವು ಇಲ್ಲಿ ಎದುರುಗಡೆ ಇದ್ದೀನಿ. ಏನು ಆ ವಿಷಯದ ಬಗ್ಗೆ ಏನು ಹೇಳ್ಬೋದು? ನಮಸ್ಕಾರ, ನನ್ನ ಹೆಸರು ದರ್ಶನ್ ಎಚ್ ಅಂತ. ನಾನು ಶ್ರೀ ಸಾಯಿ ಗುರುಕುಲ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ಈ ಕಾಲೇಜಿನಲ್ಲಿ ಇವತ್ತು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸರಸ್ವತಿ ಪೂಜೆ ಹಮ್ಮಿಕೊಳ್ಳಲು ಯಾಕೆ ಅಂದರೆ, ನಮಗೆ ವರ್ಷವಿಡೀ ನಮ್ಮ ಶಿಕ್ಷಕರು ನಮಗೆ ಶಿಕ್ಷಣವನ್ನು ದಾರಿ ಎರೆದರೆ ಅವರಿಗೆ ನಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ತಾವು ಅವರಿಗೆ ಧನ್ಯವಾದ. ನುರಿತವಾದ ಶಿಕ್ಷಣ ಹೊಂದಿರುವಂಥ CBSE ಶಾಲೆಯ ಶಿಕ್ಷಕರಿಗೆ ವಿದ್ಯಾರ್ಥಿಗಳಾಗಿ ಗುರುಗಳಿಗೆ ಗೌರವ ಕೊಡುವಂಥ ಕೆಲಸವನ್ನು ತಾವುಗಳು ಹಿಂಗೆ ಮಾಡಿದ್ದೀರಿ. ತಮಗೂ ಕೂಡ ಮೊದಲನೇದಾಗಿ ನಮ್ಮ ABC ನ್ಯೂಸ್ ಪರವಾಗಿ ತಮಗೂ ಕೂಡ ಧನ್ಯವಾದಗಳು ತಿಳಿಸುವಂಥದ್ದು ಕೂಡ ಮಾಡ್ತೇವೆ. ಆ ಶಿಕ್ಷಕರು ತಮಗೆ ಶಿಕ್ಷಣವನ್ನು ನೀಡುವ ಸಂದರ್ಭದಲ್ಲಿ ಯಾವ ಥರ ಜ್ಞಾನಾರ್ಜನೆಯನ್ನು ತಮಗೆ ದಾರಿ ಎರೆಯುವಂಥದ್ದು ಶಿಕ್ಷಕರು ಮಾಡ್ತಾಯಿದ್ರು ಅನ್ನೋದು. ನಾವು ಇಲ್ಲಿ ಹಾಸ್ಟೆಲಲ್ಲೇ ಇದ್ದಿದ್ದೀವಿ. ನಾವು ಇಲ್ಲಿ ಹಾಸ್ಟೆಲಲ್ಲಿದ್ದು ಬೆಳಗಿನ ಜಾವ 5 ಗಂಟೆಯಲ್ಲೇ ಅವರು ಎಬ್ಬರಿಸ್ತಾರೆ. ಅವರು ಎದ್ದೇಳಿಸಿದ ತಕ್ಷಣ 5:15 ಯೋಗಾಸನ ಮಾಡಿಸ್ತಾರೆ. ತದಾದ ನಂತರದಲ್ಲಿ ನಮಗೆ ಉತ್ತಮವಾದ ಸ್ಟಡಿ ಅವರ್ಸಲ್ಲಿ ಕೊಠಡಿ ಇದೆ. ಆ ಕೊಠಡಿಯಲ್ಲಿ ನಮಗೆ ಲೆಕ್ಚರ್ಸ್ ಅವರು ನಮಗೆ ಏನು ಡೌಟ್ಸ್ ಇದ್ದರೂ ಅವರು ಕ್ಲಿಯರ್ ಮಾಡ್ತಾರೆ. ನಮಗೆ ನಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ 1-2 ಬಾರಿ ಹೇಳ್ಕೊಡ್ತಾರೆ. ಶಿಕ್ಷಕರು ತಮಗೆ ಶಿಕ್ಷಣವನ್ನು ದಾರಿ ಎರೆದಿದ್ದಾರೆ. ಅದನ್ನು ಹಾಸ್ಟೆಲ್ನಲ್ಲಿ ಕೂಡ ಒಳ್ಳೆಯ ಶಿಕ್ಷಣ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದೀರಿ. ಆದರೆ ಶಿಕ್ಷಕರು ಪಾಠ ಮಾಡಿದಂಥ ಜ್ಞಾನವನ್ನು ತಾವು ಮೋಸ್ಟ್ಲಿ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಬರೆಯುವಂಥದ್ದು ಕೂಡ ತಾವು ಮಾಡಬೇಕಾಗುತ್ತೆ ಏನೋ. ಆ ಜ್ಞಾನವನ್ನು ತಮ್ಮ ಮೈಂಡಿನಲ್ಲಿ ಇಟ್ಟುಕೊಂಡು ಅತಿಯಾದ ಅಂಕವನ್ನು ಪಡೆದು ತಮ್ಮ ತಂದೆ ತಾಯಿಯವರಿಗೆ, ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯವರಿಗೆ, ಶಿಕ್ಷಕರಿಗೆ ಹೆಸರು ತರಬಹುದಾ ಅಂತೇಳಿ. ಮಾರ್ಚ್ ತಿಂಗಳಲ್ಲಿ 2023-24ನೇ ಸಾಲಿನ ನಮ್ಮ ಸೆಕೆಂಡ್ PUC ಎಕ್ಸಾಮ್ ಇದೆ. ಆ ಎಕ್ಸಾಮ್ನಲ್ಲಿ ನಾನು 90% ಮಾಡಬೇಕಾಗಿ ನಾನು ಮಾಡಿ ನಮ್ಮ ತಂದೆ ತಾಯಿಯವರಿಗೆ ಗೌರವವನ್ನು ನಮ್ಮ ಶಾಲೆಯ ಸಂಸ್ಥೆಯವರಿಗೆ ಮತ್ತು ನಮ್ಮ ತಂದೆ ತಾಯಿಯವರಿಗೆ ಸಲ್ಲಿಸ್ತೀನಿ ಅಂತ ಇಷ್ಟಪಡ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ.